ಹಲೋ ಗೈಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ನಾನು ನಿಮ್ಮ ಡಿ ರಾವಣ್. ನಿನ್ನೆ ಹೇಳ್ದಂಗೆ ಇವತ್ತಿನ ಟಾಪಿಕ್ ಏನಂದರೆ ಸ್ಕಾರ್ಫಲಲ್ಲಿ ಬರೋ ಮ್ಯಾಪ್ ಹೇಗಿರುತ್ತೆ, ಆಮೇಲೆ ಆ ಮ್ಯಾಪಲ್ಲಿ ಯಾವ್ಯಾವ ಥರ ಫ್ಯೂಚರ್ಸ್ ಇರುತ್ತೆ, ಹಾಗೆ ಅದ್ರ ಜೊತೆ ಗನ್ಗಳು ಯಾವ್ಯಾವಿದೆ, ಯಾವ್ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅದರಿಂದ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಯೂಟ್ಯೂಬ್ ಚಾನಲ್ನ, ಮತ್ತು ಇನ್ಸ್ಟಾ ಅಕೌಂಟ್ನು ಫಾಲೋ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾ ಐ ಡಿ ಬಂದುಬಿಟ್ಟು ಡಿ ರಾವಣ್ ಅಂತಲೇ ಇದೆ. ಎಲ್ಲರೂ ದಯವಿಟ್ಟು ಫಾಲೋ ಮಾಡಿ. ಏನೇ ಅಪ್ಡೇಟ್ಸ್ ಇದ್ದರೂ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಓಕೆ ಫ್ರೆಂಡ್ಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವೀಡಿಯೋ ಸುಮ್ಮನೆ ಲೆಂತಿ ಆಗುತ್ತೆ. ಅದರಿಂದ ಈ ಸ್ಕಾರ್ಫಾಲಲ್ಲಿರೋ ಮ್ಯಾಪ್ಗಳ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಸ್ಕಾರ್ಫಾಲ್ ಮತ್ತು ಪಬ್ಜಿ ಸಿಮಿಲರ್ ಇದೆ. ಇದರಲ್ಲಿ ಸೇಮ್ AKM ಮತ್ತು M4A1, ಆದರೆ ಇದರಲ್ಲಿ ಸ್ವಲ್ಪ ನೇಮ್ ಬೇರೆ ಬೇರೆ ಇಟ್ಟಿದ್ದಾರೆ ಅಷ್ಟೇ. M4A1 ನೇಮ್ನ ರೌಡಿ ಈ ಥರ ನೇಮ್ ಚೇಂಜ್ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಗನ್ಗಳೆಲ್ಲ ಸೇಮ್ ಇದೆ. ಮತ್ತು ನಿಮಗೆ ಗನ್ಗಳಲ್ಲಿ ಯಾವ್ದು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ಬೇಕಿದ್ರೆ ಕಾಮೆಂಟ್ ಮಾಡಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ. ಅದಕ್ಕೋಸ್ಕರ ಇನ್ನೊಂದು ವೀಡಿಯೋ ಬೇಕಿದ್ರೆ ಮಾಡ್ತೀನಿ. ಇನ್ನು ಮ್ಯಾಪ್ಗಳ ಕಡೆ ಬರೋದಾದರೆ ಇದರಲ್ಲಿ ನಾವು 4 ಮ್ಯಾಪ್ನ ನೋಡ್ಬೋದು. ಒಂದು ಅಂಡಮಾನ್ ಮ್ಯಾಪ್, ಮತ್ತು ಮುಂಬೈ, ಮತ್ತು ಸ್ನೋ ಪಾರ್ಕ್, ಮತ್ತು ಗೋವಾ ಅಂತ. ಇನ್ನು ಮೊದಲನೇ ಮ್ಯಾಪ್ ಅಂಡಮಾನ್ ಕಡೆ ಬರೋದಾದರೆ, ಅಂಡಮಾನ್ ಮ್ಯಾಪಲ್ಲಿ 40 ಜನ ಪ್ಲೇಯರ್ಸ್ ಇರ್ತಾರೆ. 15 ನಿಮಿಷದ ಮ್ಯಾಚ್ ಆಗಿರುತ್ತೆ, ಮತ್ತು 3 ರಿವೈವ್ ಇರುತ್ತೆ. ಸೆಲ್ಫ್ ರಿವೈವ್ ಇರುತ್ತೆ. ಇದು 3 ಸೆಲ್ಫ್ ರಿವೈವ್. ನೀವೇ ಸತ್ತರೆ 10 ಸೆಕೆಂಡ್ ಆದಮೇಲೆ ಮತ್ತೆ ನೀವೇ ರಿವೈವ್ ಆಗ್ತೀರಾ. ಇದು 40 ಜನ ಆಡೋ ಮ್ಯಾಪ್ ಆಗಿರುತ್ತೆ, ಮತ್ತು 15 ನಿಮಿಷದಲ್ಲಿ ಮುಗಿಯುತ್ತೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ ಒನ್ನು ಮುಂಬೈ ಮ್ಯಾಪು. ಇದು 100 ಜನ ಆಡೋ ಮ್ಯಾಚ್ ಆಗಿರುತ್ತೆ. 30 ನಿಮಿಷ ಆಗುತ್ತೆ ಮ್ಯಾಚು, ಮತ್ತು ಒಂದೇ ರಿವೈವ್ ಇರುತ್ತೆ. ಇದರಲ್ಲಿ ಟೀಮ್ಮೇಟ್ ರಿವೈವ್ ಹಾಕಬೇಕು, ಸೆಲ್ಫ್ ರಿವೈವ್ ಇರೋದಿಲ್ಲ. ಆದ್ದರಿಂದ ಈ ಮ್ಯಾಪು ಸ್ವಲ್ಪ ದೊಡ್ಡ ಆಗಿರೋದ್ರಿಂದ 30 ನಿಮಿಷ ಆಡಬೇಕಾಗುತ್ತೆ. ಅದರ ನೆಕ್ಸ್ಟು ಸ್ನೋ ಪಾರ್ಕು. ಇದು 4x4 ಆಗಿರುತ್ತೆ. 8 ಪ್ಲೇಯರ್ಸ್ ಇರ್ತಾರೆ. 40 ಪಾಯಿಂಟ್ಸ್ ಯಾರು ಮಾಡ್ತಾರೋ ಅವರೇ ವಿನ್ನು. ಅನ್ಲಿಮಿಟೆಡ್ ಚಾನ್ಸ್ ಇರುತ್ತೆ, ಎಷ್ಟು ಸತಿ ಬೇಕಾದರೂ ಸಾಯ್ಬೋದು. ಅದರಿಂದ ಏನಿದಾಗಲ್ಲ. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಗೋವಾ ಮ್ಯಾಪ್ ಅಂತ. ಇದು 8x8 ಮ್ಯಾಪ್ ಆಗಿರುತ್ತೆ. ಇದರಲ್ಲಿ ಆಪೋಸಿಟ್ 8 ಪ್ಲೇಯರ್ಸ್, ನಮ್ಮ ಟೀಮಲ್ಲಿ 8 ಪ್ಲೇಯರ್ಸ್ ಇರ್ತಾರೆ. 80 ಫಿನಿಶ್ ತೆಗಿಬೇಕಾಗುತ್ತೆ, ಮತ್ತು ಅನ್ಲಿಮಿಟೆಡ್ ಚಾನ್ಸ್ ಇದರಲ್ಲೇ ಇರುತ್ತೆ. ಈ 4 ಮ್ಯಾಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಬೇಕಿದ್ರೆ ಡೀಟೇಲ್ ವೀಡಿಯೋ ಮಾಡ್ತೀನಿ. ಇನ್ನು ಅದು ನೆಕ್ಸ್ಟು ಸೆನ್ಸಿಟಿವಿಟಿ. ನಿಮಗೆ ಸೆನ್ಸಿಟಿವಿಟಿ ಏನಾದರೂ ಬೇಕಿದ್ದರೆ, ಯಾವ ಥರ ಸೆನ್ಸಿಟಿವಿಟಿ ಮಾಡಬೇಕು ಅನ್ನೋದೆಲ್ಲ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಸೆನ್ಸಿಟಿವಿಟಿ ಇಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತು ಬೇಕಿದ್ದರೆ ನೀವು ನನ್ನ ಸೆನ್ಸಿಟಿವಿಟಿ ನೋಡ್ಬೋದು, ನಾನು ಯಾವ ಥರ ಸೆನ್ಸಿಟಿವಿಟಿ ಮಾಡಿದ್ದೀನಿ, ಮತ್ತು ನನ್ನ ಸೆನ್ಸಿಟಿವಿಟಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡ್ಬೋದು. ನಾನೊಬ್ಬ ಫ್ರೀ ಫೈರ್ ಪ್ಲೇಯರು. ನಾನು ಈಗ 1 ಮಂತ್ ಆಯ್ತು ಅಷ್ಟೇ ಇದಕ್ಕೆ ಬಂದು. ಆದ್ದರಿಂದ ನನಗೂ ಅಂಥ ಗೇಮ್ ಪ್ಲೇ ಏನು ಬರೋಲ್ಲ, ಬಟ್ ನನಗೆ ಗೊತ್ತಿರೋ ಅಷ್ಟು ಮಾಡಿದ್ದೀನಿ. ನನಗೇನು ಗೊತ್ತೋ ಅದನ್ನು ನಾನು ನಿಮಗೂ ಹೇಳ್ಕೊಡ್ತೀನಿ. ಆದ್ದರಿಂದ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಸೆನ್ಸಿಟಿವಿಟಿ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಹೇಳ್ಕೊಂಡು ಕೊಡ್ತೀನಿ ಸೆನ್ಸಿಟಿವಿಟಿ ಯಾವ ಥರ ರೆಡಿ ಮಾಡೋದು ಅಂತ. ಮೇಯ್ನ್ ಪ್ರಾಬ್ಲಮ್ ಬರೋದೇ ಫ್ರೀ ಫೈರ್ ಪ್ಲೇಯರ್ಸಿಗೆ ಸೆನ್ಸಿಟಿವಿಟಿ. ಏಕೆಂದರೆ ಇದರಲ್ಲಿ ಏಮ್ ಲಾಕ್ ಆಗೋಲ್ಲ. ಏಮ್ ಲಾಕ್ ಆದರೆ ಫ್ರೀ ಫೈರ್ ಆಡಿರೋರಿಗೆಲ್ಲ ಅಭ್ಯಾಸ, ಬಟ್ ಇದರಲ್ಲಿ ಏಮ್ ಲಾಕ್ ಆಗೋಲ್ಲ, ಫುಲ್ಲು ಮೇಲೆ ಹೋಗ್ತಾನೆ ಇರುತ್ತೆ. ಆದ್ದರಿಂದ ಇದರಲ್ಲಿ ಸೆನ್ಸಿಟಿವಿಟಿ ಮೇಯ್ನ್ ಆಗಿರೋದ್ರಿಂದ ಸೆನ್ಸಿಟಿವಿಟಿ ಯಾವ ಥರ ಇಟ್ಕೊಬೇಕು ಅನ್ನೋದು ಗೊತ್ತಿರಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲ ಕಮೆಂಟ್ ಮಾಡಿ, ನಾನು ಚೆಕ್ ಮಾಡಿ ಯಾವ ಕಮೆಂಟ್ ಜಾಸ್ತಿ ಬಂದಿರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು ನನ್ನ ಸೆನ್ಸಿಟಿವಿಟಿ ಯಾವ ಥರ ವರ್ಕ್ ಆಗ್ತಿದೆ ಅಂತ. 6x, 4x, 3x, 2x ಮತ್ತು ರೆಡ್ ಡಾಟ್ ಸಮೇತ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಸೆನ್ಸಿಟಿವಿಟಿ ನೋಡ್ಬೋದು. ನಿಮಗೂ ಈ ಥರ ಸೆನ್ಸಿಟಿವಿಟಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಸೆನ್ಸಿಟಿವಿಟಿ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡ್ತೀನಿ. ಸೆನ್ಸಿಟಿವಿಟಿ ಹೆಂಗೆ ಮಾಡ್ಕೊಬೇಕು, ಏನು ಮಾಡಬೇಕು ಅದಕ್ಕೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಒಬ್ಬ ಚಿಕ್ಕ ಕನ್ನಡ ಕ್ರಿಯೇಟರ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಸೋ ಮಚ್.